ನಮಸ್ಕಾರ. ದ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು HM ವೆಂಕಟೇಶ್, ಸಾಮಾಜಿಕ ಹೋರಾಟಗಾರ. ಹಿಂದಿನ ಸಂಚಿಕೆಯಲ್ಲಿ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣವನ್ನು ಬಯಲಿಗೆ ತಂದಿದ್ವಿ. ಈ ಬಯಲಿಗೆ ತಂದಿರತಕ್ಕಂಥ ಗಜೇಂದ್ರ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ ಗಜೇಂದ್ರ ಗೌಡ ಅವರೇ. ನಮಸ್ಕಾರ. ಫೈಲ್ ಎಕ್ಸ್ಪೋಸ್ಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನೀವು IAS ಅಧಿಕಾರಿಗಳ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದು ದೂರಲ್ಲೇ ಹೇಳ್ತೀರಾ, ಅದಕ್ಕೇನ್ ದಾಖಲೆ ಇದೆ ನಿಮ್ಮ ಹತ್ರ? IAS ಮನೆಗೆ ಕಳಿಸಿರೋದಕ್ಕೆ ಒಂದು ಫೈಲೇ ಇದೆ. IAS ನವ್ರ ಮನೆಗಳಿಗೆ ಹೆಣ್ಮಕ್ಳುಗಳನ್ನ ಬಳಸ್ಕೊಂಡಿರೋದಕ್ಕೆ, ಕರ್ಕೊಂಡು ಹೋಗಿರೋದಕ್ಕೆ ಒಂದು ಫೈಲ್ ಓಪನ್ ಆಗುತ್ತೆ. ಯಾವುದೇ ಹೆಣ್ಮಗಳನ್ನ ನಾವು ಮನೆ ಕೆಲಸಕ್ಕೆ ಕಳಿಸ್ಬೇಕಾದ್ರೆ ಒಂದು ಫೈಲ್ನ ಪ್ರೊಸೀಜರ್ ಇದೆ. ಸ್ಯಾಂಕ್ಷನ್ ಬೇಕು, ಪರ್ಮಿಷನ್ ಬೇಕು, ಅವರ ಮನೆ ಪರಿವೀಕ್ಷಣೆ ಮಾಡಬೇಕು. PO ಆ್ಯಕ್ಟ್ನ ಪ್ರಕಾರ ಎಲ್ಲ ನಿಮ್ಮ ಮನೆಯನ್ನೆಲ್ಲ ಕಂಪ್ಲೀಟಾಗಿ ಮಾಡಿ, ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಾ, ನಿಮ್ಮ ದುಡಿಮೆ ಏನು, ನಿಮ್ಮ ವಿಚಾರ ಏನು, ನಿಮ್ಮ ಸರ್ಕಮ್ಸ್ಟಾನ್ಸಸ್ ಏನು, ಎಲ್ಲ ಆದಮೇಲೆ ಸರ್ಕಾರ ಅವ್ರಿಗೆ ಪರ್ಮಿಷನ್ ಕೊಡುತ್ತೆ. ಹೌದು, ಇವ್ರನ್ನ ಇಂಥವ್ರ ಮನೆಗೆ ನೀವು ಕೆಲಸ ಕಳಿಸ್ಬೋದು ಅಂತ. ಇಷ್ಟು ಪ್ರೊಸೀಜರ್ನ ಮಾಡೋದಕ್ಕೆ ಒಂದು ಫೈಲ್ ಇರುತ್ತೆ. ಅದೇ ಫೈಲು ಎಲ್ಲರಿಗೂ ಅನ್ವಯ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಅನ್ವಯ ಆಗುತ್ತೆ. ಆ ಫೈಲ್ ಪ್ರಕಾರವಾಗಿ ಒಳಗೆ ಬಂದಿರೋರು ಇದ್ದಾರೆ, ಹೊರಗೆ ಹೋಗಿರೋದಕ್ಕೆ ಇಲ್ಲ. ಈಗ ಫೈಲು ಏನು ಹೆಣ್ಮಕ್ಳುಗಳ್ನ ಸ್ವೀಕಾರ ಕೇಂದ್ರದಿಂದ ಕರ್ಕೊಂಡು ಹೋಗಿರೋದು, ಅದು ಫೈಲ್ ಇದೆ, ಬಟ್ ವಾಪಸ್ ಬಂದಿರೋದು ಫೈಲ್ ಇಲ್ಲ. IAS ಅಧಿಕಾರಿಗಳು ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸೇವಾ ಸೌಲಭ್ಯಗಳಿರ್ತದೆ. ಮನೆ ಕೆಲಸದವ್ರು ಕೊಡ್ತಾರೆ ಅವ್ರಿಗೆ ಸರ್ಕಾರ, ಆಮೇಲೆ ಡ್ರೈವರ್ ಕೊಡ್ತಾರೆ, ಗನ್ಮ್ಯಾನ್ ಕೊಡ್ತಾರೆ, ಪೊಲೀಸ್ ಕಾವಲು ಇರುತ್ತೆ. ಅಂಥವ್ರಿಗೆ ಈ ಸ್ವೀಕಾರ ಕೇಂದ್ರದ ಹೆಣ್ಣು ಮಕ್ಕಳನ್ನ ಅವ್ರ ಮನೆ ಕೆಲಸಕ್ಕೆ ಕರೆಸಿಕೊಳ್ಳುವಂತಹ ಅಗತ್ಯತೆ ಏನಿತ್ತು? ಇದ್ರ ಬಗ್ಗೆ ನೀವೇನು? ಸರ್ಕಾರ ನಡೆಸ್ತಾ ಇರುವ ಅಧಿಕೃತ ಸ್ವೀಕಾರ ಕೇಂದ್ರ, ಅಲ್ಲಿ ನಡೀತಾ ಇರೋ ವಿಚಾರಗಳೇನೆ ಬೇರೆ. ಅಲ್ಲಿ ಈಗ ನೀವು ಹೇಳಿದಂಗೆ ಕೆಲಸಕ್ಕೆ ಬೇರೆ ಎಲ್ಲಿ ಬೇಕಾದ್ರೂ ಸಿಗ್ತಾರೆ, ಸರ್ಕಾರನೇ ಅದಕ್ಕೆ ಹಣ ಅದು ವ್ಯಯ ಮಾಡುತ್ತೆ. ಆದ್ರೆ ಇಲ್ಲಿನ ಹೆಣ್ಮಕ್ಳೇ ಬೇಕು, ಇಲ್ಲಿನ ಹೆಣ್ಮಕ್ಳನ್ನೇ ಯಾಕೆ ತಗೋಬೇಕಾಗಿತ್ತು ಅನ್ನೋದು ಪ್ರಶ್ನೆ. ಇವಾಗ ಇಲ್ಲಿನ ಹೆಣ್ಮಕ್ಳುಗಳಿಗೆ ಕೇಳುವವರಿಲ್ಲ, ಹೇಳುವವರಿಲ್ಲ. ಇವರು ಹೆಂಗ್ ಬೇಕಾದ್ರೂ ಇವ್ರನ್ನ ಬೆದರಿಕೆ ಹಾಕಿ ಇವ್ರನ್ನ ದುರ್ಬಳಕೆ ಮಾಡ್ಕೋಬಹುದು ಅನ್ನೋ ಒಂದು ಕಾರಣಕ್ಕೆ ನಿರಂತರವಾಗಿ 2000ದಿಂದ 2019 ತನಕ ಬಳಸ್ಕೊಂಡಿದ್ದಾರೆ. ಈಗ ಕೆಲವು ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋದು ಕೂಡ ನಿಮ್ಮ ಒಂದು ಇದರಲ್ಲಿದೆ. ಸೊ ಇದು ನೀವು ಹೇಗೆ ಅದನ್ನ ದಾಖಲೆಗಳಿದೆಯಾ ಅವರು ಪ್ರೆಗ್ನೆಂಟ್ ಆಗಿರೋದಕ್ಕೆ? ಸರ್, ಮೂಲ ಈಗ ಹೆಣ್ಮಕ್ಳುಗಳು ಸ್ವೀಕಾರ ಕೇಂದ್ರಕ್ಕೆ ಬರಬೇಕು ಅಂದ್ರೆ ಸ್ವೀಕಾರ ಕೇಂದ್ರದ ಒಂದು ಪ್ರಿಮಿಸ್ ಹೇಗಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಈಗ ಸ್ವೀಕಾರ ಕೇಂದ್ರದ ಪ್ರಿಮಿಸ್ ಏನಿದೆ, ಈಗ ನೀವು ಕೇಳ್ತಾ ಇರೋ ಪ್ರಶ್ನೆ, ಈ ವೇಶ್ಯಾವಾಟಿಕೆ ಅನ್ನೋ ಪಾಯಿಂಟ್ ಯಾವ ರೀತಿ ರೈಸ್ ಆಗುತ್ತೆ ಅನ್ನೋ ಒಂದು ವಿಚಾರ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ಸ್ವೀಕಾರ ಕೇಂದ್ರದ ಒಳಗಡೆ ಹೋಗ್ಬೇಕಾದ್ರೆ ನಾವು ಕಿದ್ವಾಯಿ ಪಕ್ಕದಲ್ಲಿರೋ ಒಂದು ರಸ್ತೆನಲ್ಲಿ ಒಳಗಡೆ ಹೋದಾಗ ಸ್ವೀಕಾರ ಕೇಂದ್ರ ಸಂಸ್ಥೆ ಒಳಗಡೆ ಸಿಗುತ್ತೆ. ಅದ್ರ ಪಕ್ಕದಲ್ಲೇನೆ, ಅದೇ ಒಂದೇ ಕಾಂಪೌಂಡ್ ಒಳಗಡೆನೆ, ಒಂದೇ ಬಿಲ್ಡಿಂಗ್ ಒಳಗಡೆನೆ, ಒಂದೇ ಗೇಟ್ ಒಳಗಡೆ, ಎರಡಕ್ಕೂ ಒಂದೇ ಗೇಟ್, ಎರಡು ಸಂಸ್ಥೆ ಇದೆ. ಒಂದು IMHC ಅಂತ, ಮೆಂಟಲಿ ರಿಟಾರ್ಡೆಡ್ ಹೋಮ್ ಅಂತ, ಬಾಲಕರು ಅದು. ಈ ಕಡೆ ಈ ಲೈಂಗಿಕ ಪ್ರೌಢಾವಸ್ಥೆಯಲ್ಲಿ ಲೈಂಗಿಕವಾಗಿ ದೌರ್ಜನ್ಯಕ್ಕೊಳಪಟ್ಟ ಹೆಣ್ಮಕ್ಳು ಈ ಕಡೆ. ಈಗ ನನಗೆ ಒಂದು ಉತ್ತರ ಕೊಡ್ಬೇಕು ತಾವು. ಈ ಮಹಿಳೆಯರು ಏನು ಮೆಜೆಸ್ಟಿಕ್ ಅಲ್ಲಿ ಅನಾಥವಾಗಿರ್ತಕ್ಕಂಥ ಓಡಾಡ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಅಥವಾ ಲವ್ ಫೇಲ್ಯೂರ್ ಆಗಿ ಬೆಂಗಳೂರಿಗೆ ಬಂದು ಲವ್ ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಇವರೆಲ್ಲ ಯಾವ ಏಜಿನ ಗ್ರೂಪ್ನವರು ಅಂತ? 15, 16, 17, 18 ಇಷ್ಟೇ. ಲವ್ ಆಗದೆ 15ರಿಂದ 16, 17 ಅವ್ರು ಅಲ್ಲಿ ಬೀದಿಗೆ ಬಂದ್ಬಿಟ್ಟಿರ್ತಾರೆ. ತಂದೆ ತಾಯಿ ಒಪ್ಪಿದ್ರೆ ಮಾತ್ರ ಅವರು ಸುರಕ್ಷಿತ. ತಂದೆ ತಾಯಿ ಒಪ್ಲಿಲ್ಲ ಅಂದ್ರೆ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಇವ್ರಿಗೆ ಆಹಾರ. ಇದು ಅತ್ಯಂತ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಮುಂದಿನ ನಿಮ್ಮ ಹೋರಾಟದ, ಈಗ ನೋಡಿ, ಲೋಕಾಯುಕ್ತದಲ್ಲಿ ಒಂದು ದೂರನ್ನ ಕೊಟ್ಟಿದ್ದೀರಾ, ಆಮೇಲೆ ಚೀಫ್ ಸೆಕ್ರೆಟರಿ ಒಂದು ದೂರನ್ನು ಕೊಟ್ಟಿದ್ದೀರಾ, ಮಹಿಳಾ ಆಯೋಗಕ್ಕೆ 2019ರಲ್ಲೇ ಕೊಟ್ಟಿದ್ದೀರಾ. ಈ ಎಲ್ಲ ದೂರುಗಳು ಅವರ ಒಂದು ಆಯಾಮದಲ್ಲೇ ಅವರು ತನಿಖೆ ಮಾಡ್ತಾ ವರ್ಷಗಟ್ಟಲೆ ಹೋಗುತ್ತೆ. ಇದ್ರ ಬದಲು ನೀವು ಕೋರ್ಟ್ನಲ್ಲಿ ಏನಾದರೂ ಹೋಗಿ ಇದನ್ನ ಸಾರ್ವಜನಿಕ ಹಿತಾಸಕ್ತಿ ಇದೆ, ಇದರಲ್ಲಿ ಎಲ್ಲ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ, ಕೆಲವು ಪ್ರಕರಣಗಳಲ್ಲಿ ಅವರು ಪ್ರೆಗ್ನೆಂಟ್ ಆಗಿ
ಅದನ್ನ ಗರ್ಭ ಧಾರಣೆ ಆದಾಗ ಅವ್ರನ್ನ ಪಡ್ತಕ್ಕಂಥ ಕಷ್ಟ ನೋವುಗಳು ಅದನ್ನ ಹೇಗೆ ನಿಭಾಯಿಸಿದ್ರು ಸ್ವೀಕಾರ ಕೇಂದ್ರದವರು, ಆ ಹೆಣ್ಮಕ್ಳು ಎಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಒಂದು CBI ತನಿಖೆ ಆಗಬೇಕು ಅಥವಾ SIT ತನಿಖೆ ಆಗಬೇಕು ಅಂತ ನೀವೇನಾದ್ರೂ ನ್ಯಾಯಾಲಯಕ್ಕೆ ಹೋಗುವಂತ ಅವಕಾಶ ಇದೆಯಾ? ನೀವು ಖಂಡಿತ ಸರ್. ಈಗ ನಮ್ಗೆ ನಂಬಿಕೆ ಅನ್ನೋದೇ ಹೊರಟೋಗಿದೆ. ಸರ್ಕಾರ ಜವಾಬ್ದಾರಿ ಹೊತ್ತಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವಾಲಯ ಸಮೇತ ಇಂಥ ಘೋರ ಗಂಭೀರ ಪ್ರಕರಣವನ್ನ ಮುಚ್ಚಿಟ್ಟು ಫೈಲ್ನ ಕ್ಲೋಸ್ ಮಾಡಿದೆ. ಹಾಗಾಗಿ ಮುಚ್ಚಿಟ್ಟಿರುವ ಅಧಿಕಾರಿಗಳ ವಿರುದ್ಧ ವಿಲೆ ಮಾಡದೆ ಪೆಂಡಿಂಗ್ ಇಟ್ಟಂತಹ ನಿರ್ದೇಶನಾಲಯದಿಂದ ಈ ಪ್ರಕರಣದಲ್ಲಿ ತುಂಬಾ ಗಂಭೀರ ಕರ್ತವ್ಯ ಲೋಪ ಆಗಿರೋದ್ರಿಂದ ಇದ್ರೊಳಗಡೆ ಸತ್ಯ ಇರೋದಕ್ಕೇನೆ ಇವರು ಒಂದು ವಿಲೆ ಮಾಡ್ತಾ ಇದುವರೆಗೂ ತಳ್ಳಿದ್ದಾರೆ. ಇಷ್ಟು ಪ್ರಕರಣದಲ್ಲಿ ಎಲ್ಲಾ ದಾಖಲೆಗಳನ್ನ ನಾವು ಕೊಟ್ಟಿದ್ರು ಸಮೇತ ದಾಖಲೆಗಳೇ ಇಲ್ಲ ಅಂತ ಹೇಳ್ತಾ ಇರೋದು ಇದು ಇನ್ನೂ ಒಂದು ದೊಡ್ಡ ದುರಂತ. ಹಾಗಾಗಿ ನಾವು RTI ನಲ್ಲಿಂದ ಪಡೆದಂತಹ ದಾಖಲೆಗಳೇನೆ ಸರ್ಕಾರದಲ್ಲಿ ಇಲ್ಲ ಅಂತಂದ್ರೆ ಇದು ನಾಚಿಕೆಗೇಡು ಇವತ್ತು. ಹಾಗಾಗಿ ಇವಾಗ ನಾವು ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದು ನಮ್ದು ಪ್ರಶ್ನೆ ಆಗಿದೆ. ಈಗ ಇದ್ರ ಬಗ್ಗೆ ಜನನೇ ತೀರ್ಮಾನ ಮಾಡಬೇಕು. ಇದು CBIಗೆ ಹೋಗ್ಬೇಕಾ ಅಥವಾ SIT ಮಾಡ್ಬೇಕಾ ಅಥವಾ ನ್ಯಾಯಾಂಗ ತನಿಖೆ ಆಗ್ಬೇಕಾ? ಪಾರದರ್ಶಕವಾಗಿ ಮುಕ್ತವಾಗಿ ತನಿಖೆ ಆಗ್ಬೇಕು. ಈ ತನಿಖೆ ಒಳಪಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎಲ್ಲ ರಿಟೈರ್ಡ್ ಆಗಿರೋರಿಂದ ಹಿಡ್ಕೊಂಡು ಇವತ್ತು ಪ್ರೆಸೆಂಟ್ ಅಧಿಕಾರಿಗಳು ಯಾರ್ಯಾರು ಸೇಫ್ ಮಾಡಿದ್ದಾರೆ, ಈ ಪ್ರಕರಣ ಮುಚ್ಚಿದ್ದಾರೆ, ಇವರೆಲ್ಲರನ್ನೂ FIR ಮಾಡಿ ತನಿಖೆ ಮಾಡಲೇಬೇಕು. ಈಗ ನೀವು ಹೇಳ್ತಾ ಇರೋ ಪ್ರಕಾರ ಅವರು ಸ್ವೀಕಾರ ಕೇಂದ್ರದ ಅಧಿಕಾರಿಗಳಿರ್ಬೋದು, ನಿರ್ದೇಶಕರ ಮೇಲಾಧಿಕಾರಿಗಳಿರ್ತಾರೆ, ಆಮೇಲೆ ನೀವು IAS ಅಧಿಕಾರಿಗಳು ಅಂತ ಹೇಳ್ತಾ ಜವಾಬ್ದಾರಿ ಅವ್ರದೇ ಇರೋದು ಕರೆಕ್ಟ್. ನೀವು ಅವ್ರ ಹೆಸರುಗಳೆಲ್ಲ ನಿಮ್ಗೆ ಗೊತ್ತಿದೆಯಾ? ಗೊತ್ತಿದ್ರೆ ನೀವು ಯಾಕೆ ಈಗ ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇಲ್ಲ? ಇಲ್ಲ, ಖಂಡಿತ ಎಕ್ಸ್ಪೋಸ್ ಆಗುತ್ತೆ ಸರ್, ಖಂಡಿತ ಎಕ್ಸ್ಪೋಸ್ ಆಗುತ್ತೆ. ಈಗ ದಾಖಲೆಗಳು ಇದಾವೆ, ದಾಖಲೆಗಳ ಪ್ರಕಾರನೇ ಎಕ್ಸ್ಪೋಸ್ ಆಗುತ್ತೆ ಸರ್, ದಾಖಲೆಗಳ ಪ್ರಕಾರ ಎಕ್ಸ್ಪೋಸ್ ಆಗುತ್ತೆ. ನೀವು ಹೇಳೋ ಎಲ್ಲ ವಿಚಾರಗಳನ್ನ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಇದು ನವದೆಹಲಿಯಲ್ಲಿ ನಿರ್ಭಯಾ ಕೇಸ್ ಏನು ನಡೀತು ಅದರದ್ದ ಇನ್ನೊಂದು ಭಾಗ, ಅಂದ್ರೆ ಇಂಡೈರೆಕ್ಟ್ ಆಗಿ, ಅದು ನಿರ್ಭಯ ಕೇಸ್ ಡೈರೆಕ್ಟ್ ಇತ್ತು, ಇದು ಇಂಡೈರೆಕ್ಟ್ ಆಗಿ ಮಹಿಳೆಯರ ಮೇಲೆ ನಡೀತಕ್ಕಂಥ ಅತ್ಯಾಚಾರನೇ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಅತ್ಯಾಚಾರ ಇರ್ಬೋದು, ಅವ್ರನ್ನ ಸಾಯಿಸಿ ಅವ್ರನ್ನ ಸುಟ್ಟಾಕಿರ್ತಕ್ಕಂಥದ್ದು, ವಿದ್ಯುತ್ ಚಿತಾಗಾರದಲ್ಲಿ ಸುಟ್ಟಾಕಿರ್ತಕ್ಕಂಥ ದಾಖಲೆಗಳು ನಿಮ್ಮ ಹತ್ರ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಅತ್ಯಂತ ಗಂಭೀರವಾದ ಪ್ರಕರಣ ಆಗಿದ್ರಿಂದ ನೀವು ಎಲ್ಲರ ಹೆಸರುಗಳ ಸಮೇತ ನೀವು ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಆ ಹೆಸರುಗಳನ್ನೆಲ್ಲ ಲೋಕಾಯುಕ್ತಕ್ಕೆ ತಿಳಿಸಿದ್ದೀರಾ ದೂರಿನಲ್ಲಿ? ಖಂಡಿತ ಸರ್. ಈ ಫೈಲ್ನ ಯಾರು ಮುಚ್ಚಿಟ್ಟಿದ್ದಾರೆ ಅವರ ದೂರುಗಳನ್ನ ನಾವು ಮಾಡಿದ್ದೀವಿ. ಯಾರು ಫೈಲ್ ಮುಚ್ಚಿಟ್ಟಿದ್ದಾರೆ, ಯಾರನ್ನ ಪೆಂಡಿಂಗ್ ಮಾಡಿಸಿದ್ದಾರೆ, ಅದನ್ನ ನಾವು ದೂರನ್ನ ದಾಖಲು ಮಾಡಿದ್ದೀವಿ. ಜವಾಬ್ದಾರಿ ಹೊತ್ತಂತ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ನಿರ್ದೇಶಕರು ಯಾರಿದ್ದಾರೆ ಅವ್ರ ವಿರುದ್ಧ ನಾವು ದೂರನ್ನ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಸಮಗ್ರವಾಗಿ ತನಿಖೆಗೆ ಒಳಪಡಿಸಿದಾಗ ಅಲ್ಲಿನ ನಿರ್ದೇಶನಾಲಯದ ಮುಖ್ಯ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ ಹೆಚ್ಚಿರೋದ್ರಿಂದ ಈಗ ಯಾವುದೇ ಒಬ್ಬ IAS ಅಧಿಕಾರಿ ಇರ್ಬೋದು, ಒಬ್ಬ ಸಾರ್ವಜನಿಕ ಇರ್ಬೋದು, ಒಬ್ಬ ರಾಜಕಾರಣಿ ಮನೆ ಇರ್ಬೋದು, ಯಾವುದೇ ಮನೆಗೆ ನೀವು ಯಾರ ಮನೆಗಾದ್ರೂ ನೀವು ಕೆಲಸ ಕಳಿಸ್ಬೇಕು ಅಂದ್ರೆ, ಸರ್ಕಾರದ ಹೆಣ್ಮಕ್ಳುಗಳನ್ನ ಕಳಿಸ್ಬೇಕು ಅಂದ್ರೆ ಸರ್ಕಾರದ ಅನುಮತಿ ಮತ್ತು ಸರ್ಕಾರದ ಆ ಫೈಲ್ ಇರಬೇಕು. ಆ ಫೈಲ್ಗಳು ಯಾವುದೇ ಫೈಲು ಇವತ್ತಿಲ್ಲ. ಒಂದು ಹೆಣ್ಮಗು ಓಡೋಗಿರೋದ್ರಂದ್ರೆ FIR ಇರಬೇಕು. ಆ FIR ಇಲ್ಲ, FIR ತನಿಖೆನೂ ಆಗಿಲ್ಲ, FIR ಮತ್ತೆ ಅದಕ್ಕೆ ಯಾವುದೇ ಎಂಡೋರ್ಸ್ಮೆಂಟ್ ಆಗಿಲ್ಲ. ಸೆಕೆಂಡ್, ಯಾವುದೇ ಹೆಣ್ಮಕ್ಳುಗಳನ್ನ ನೀವು ಮನೆ ಕೆಲಸಕ್ಕೆ ತಗೊಂಡೋದ್ಮೇಲೆ ಸೂಪರ್ವಿಷನ್ ಮಾಡಿ ಅವರ ಬ್ಯಾಂಕ್ ಖಾತೆಗೆ ಒಂದು ಬ್ಯಾಂಕ್ ಖಾತೆ ಮಾಡಿ ಅವ್ರ ಅಕೌಂಟ್ಗೆ ಹಣ ಜಮಾ ಮಾಡಬೇಕು. ಹಣ ಜಮಾ ಮಾಡಿ ಆ ಹಣವನ್ನ ಮತ್ತೆ ಆ ಹುಡುಗಿನ ಒಂದು ಸುಸ್ಥಿತಿಯಲ್ಲಿ ತಗೊಂಡು ಅವ್ರಿಗೊಂದು ಸಂಸಾರ ಅಂತ ಮಾಡಿ ಅದನ್ನ ಜವಾಬ್ದಾರಿಯಿಂದ 3-4 ವರ್ಷ ಸೂಪರ್ವಿಷನ್ ಮಾಡಬೇಕಾಗಿರೋ ಜವಾಬ್ದಾರಿ ಹೊತ್ತ ಇಲಾಖೆ. ಈ ಇಲಾಖೆನೇ ಈ ಕೆಲಸ ಮಾಡಿದಾಗ ಈಗ ಆ ಅಕೌಂಟ್ ಹೇಳ್ತಾರಣ, ಅಕೌಂಟ್ ನಂಬರ್ ಹೇಳ್ತಾರಣ, ಈ ವಿಚಾರನ ಯಾರ ಮುಂದೆ ಅವರು ಅಮಾಯಕರು ಎಲ್ಲಿ ಹೇಳ್ತಾರೆ? ಧ್ವನಿ ಇಲ್ಲದ ಸಂತ್ರಸ್ತರ ಬಗ್ಗೆ ನೀವು ಧ್ವನಿಯಾಗಿ ನಿಂತಿದ್ದೀರಾ. ನಮ್ಮ KRS ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿ ಅಂದ್ರೆ ನೊಂದವರ ಧ್ವನಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ, ವಾಯ್ಸ್ ಫಾರ್ ವಿಕ್ಟಿಮ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್. ಈಗ ಅವ್ರು ಯಾರು ಇವತ್ತು ಅವ್ರ ಧ್ವನಿ ಇಲ್ಲದ ಬರೀ ರೆಕಾರ್ಡ್ ಅಲ್ಲಿ ಹೆಸರು ಇದ್ದಾವೆ. ಆ ರೆಕಾರ್ಡ್ ಹೆಸರುಗಳನ್ನ ನಾವು ಮುಂದಿನ ದಿನಗಳಲ್ಲಿ ಹೆಸರು ಬದಲಾವಣೆ ಮಾಡಿ ಹೇಳ್ಬೇಕಾಗುತ್ತೆ. ಇವತ್ತಿಗೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ಆ ಒಂದೊಂದು ಹೆಸರು ಹೇಳ್ಬೇಕಾಗುತ್ತೆ.
ನೋಡಿ, ಈಗ ಲೋಕಾಯುಕ್ತದವರಿಗೆ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ಅಧಿಕಾರಿಗಳ ಮೇಲೆ ಅವರು ಕಾನೂನು ಕ್ರಮ ತಗೋಬಹುದು. ತನಿಖೆ ನಡೆಸಿ ಸರ್ಕಾರಕ್ಕೆ ಅವರು ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳಬೇಕಾಗತ್ತೆ ಸರ್ಕಾರಕ್ಕೆ. ಆಮೇಲೆ ನೀವು ಚೀಫ್ ಸೆಕ್ರೆಟರಿಗೆ ಒಂದು ದೂರನ್ನ ಕೊಟ್ಟಿದ್ದೀರಾ. ಅಲ್ಲಿರ್ತಕ್ಕಂಥವರೆಲ್ಲ IAS ಅಧಿಕಾರಿಗಳ ಇರೋದ್ರಿಂದ ಯಾವ IAS ಅಧಿಕಾರಿ ವರ್ಗದವರೇ ಈ ಶೋಷಣೆ, ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿದ್ದಾರೆ, ಆ ಅಧಿಕಾರಿಗಳೇ ಈಗ ಇದನ್ನ ತೀರ್ಮಾನ ಮಾಡುವಂತ ಪರಿಸ್ಥಿತಿ ಬಂದಾಗ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಿಮ್ಗಿದೆಯಾ? ನಿಜಕ್ಕೂ ಈ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಜನನೇ ನ್ಯಾಯ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಸರ್. ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ. ನನಗೆ ಇವತ್ತಿನ ವಿಚಾರದಲ್ಲಿ ನೀವು ಹೇಳಿದಿರೋ ಪ್ರಶ್ನೆಗೆ ನನಗೆ ಗೊತ್ತಿದೆ, ಅದು ತುಂಬಾ ಕಷ್ಟಕರವಾದ ವಿಚಾರ. ಬಟ್ ಇದೆಲ್ಲ ದಾಖಲೆಗಳಲ್ಲಿ ಮುಖೇನ ನಡೀತಾ ಇರೋದ್ರಿಂದ, ದಾಖಲೆಗಳಲ್ಲಿ ಅಧಿಕಾರಿಗಳು ಲಾಕ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ದಾಖಲೆಯನ್ನ ತಿರ್ಚೋದಕ್ಕಾಗಲ್ಲ. ನಾನು ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರ್ಲಿಲ್ಲ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಪ್ರಕರಣ ಗಂಭೀರ ಇದ್ದಿದ್ನ ಇದುವರೆಗೂ ಮುಚ್ಚಿಟ್ಟಿದ್ದೆ ಮಹಾ ಅಪರಾಧ. ಮುಚ್ಚಿಟ್ಟಿದ್ದಂತ ಎಲ್ಲ ಪ್ರಕರಣ ಮಾಡಿದವ್ರಿಗಿನ್ನ ಪ್ರಕರಣ ಮುಚ್ಚಿಟ್ಟವ್ರನ್ನ ಪನಿಷ್ಮೆಂಟ್ ಮಾಡಬೇಕು. ಇವತ್ತಿನವರೆಗೂ ಯಾರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಚಿವಾಲಯದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಿದ್ರು, ನಾನು ದೂರು ಕೊಟ್ಟ ಮೇಲಿಂದ, ಮತ್ತೆ ನಿರ್ದೇಶನಾಲಯದಲ್ಲಿ ಯಾರು ನಿರ್ದೇಶಕರುಗಳಾಗಿದ್ರು, ಮತ್ತೆ ಅದರ ಸಂಬಂಧಪಟ್ಟ ಅದಕ್ಕೊಂದು PDM ವಿಭಾಗ ಅಂತ ಇದೆ, ಸುಧಾರಣೆ ಸಂಸ್ಥೆಗಳಿಗೆ ನೋಡ್ಕೊಳ್ಳಕ್ಕೆ ಒಂದು ಸುಧಾರಣೆ ಇಲಾಖೆ ಇದೆ, ಅದರೊಳಗಡೆ ವಿಂಗ್ ಇದೆ. ಆ ಎಲ್ಲ ಸಿಬ್ಬಂದಿಗಳು ಇದನ್ನ ಮುಚ್ಚಿಟ್ಟು ಕ್ಲೋಸ್ ಮಾಡುವ ಹಂತಕ್ಕೆ ಬಂದಿದ್ರು. ಅದು ನಮ್ಮ ಮೇಲೇನೆ ಹಲವಾರು ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಆದ್ರೆ ನಾವು ನೇರವಾಗಿ ನಿಂತಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲ, ಮಹಿಳಾ ಮತ್ತು ಮಕ್ಕಳ ವೇಶ್ಯಾವಾಟಿಕೆ ಇಲಾಖೆ ಅಂತ ನಾನು ಹೇಳ್ತೀನಿ. ಇಲ್ಲ, ಈಗ ನಾವು ನಿಮ್ಮ ಒಂದು ದೂರನ್ನ ಪರಿಶೀಲನೆ ಮಾಡಿದಾಗ ಮತ್ತು ದ ಫೈಲ್ ಆ ದೂರನ್ನ ಇವತ್ತು ಸವಿಸ್ತಾರವಾಗಿ ಪ್ರಕಟಿಸಿದೆ ಮತ್ತು ವಾರ್ತಾ ಭಾರತಿಯವರು ಕೂಡ ಈ ದೂರನ್ನ ಇವತ್ತು ಹೆಡ್ಡಿಂಗ್ ಆಗಿ ಮುಖಪುಟದಲ್ಲಿ ಇವತ್ತು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಸೊ ಇದರ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತು ನಿಮ್ಮನ್ನ ಈ ಚರ್ಚೆಗೆ ಆಹ್ವಾನಿಸಿದ್ದೀವಿ. ನೀವು ಹಲವಾರು ವಿಷಯಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಷಯ ಹೇಳಿ. ಈ ವಿಚಾರವಾಗಿ ಒಂದು ಏನು ನಿರ್ದೇಶನಾಲಯದಲ್ಲಿ ಒಬ್ಬ ನೋಡಲ್ ಆಫೀಸರ್ ಅಂತ ಇರ್ತಾರೆ, ಬೆಂಗಳೂರು ಜಿಲ್ಲೆಗೆ ಒಂದು ನೋಡಲ್ ಆಫೀಸರ್ ಅಂತ ಇರ್ತಾರೆ, ಜಾಯಿಂಟ್ ಡೈರೆಕ್ಟರ್ ನಿಶ್ಚಲ್ ಅಂತ, BS ನಿಶ್ಚಲ್ ಅಂತ ನೋಡಲ್ ಆಫೀಸರ್ ಅಂತ ಇರ್ತಾರೆ. ಅವ್ರ ಹತ್ರ ನಾವು ಮುಕ್ತವಾಗಿ ಮಾತಾಡಿದಾಗ ಈ ವಿಚಾರವಾಗಿ ಅವ್ರಿಗೆ ಈ ದಾಖಲೆಗಳನ್ನೆಲ್ಲ ತೋರಿಸಿ, ಈ ರೀತಿ ಮುಚ್ಚಾಕಿದಿರಲ್ಲ, ಏನು ನಿಮ್ಮ ಉದ್ದೇಶ ಏನು ಅಂದಾಗ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಏನ್ ಗೊತ್ತಿಲ್ಲ ನೋಡಿ, ಇವತ್ತಿನವರೆಗೂ ಇದ್ರ ಬಗ್ಗೆ ಯಾವುದೇ ಮಾಡಿಲ್ಲ, ತನಿಖೆನೂ ಮಾಡಿಲ್ಲ, ಏನಿಲ್ಲ, ನಮ್ಮ ಕೈಲಾಗಲ್ಲ ಅಂತ ಹೇಳ್ತಾರೆ. ಅದೇ ನಿರ್ದೇಶಕರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಇದು ನನ್ಗೆ ಹಳೇದು, ಇದು ಲೆಕ್ಕ ನನ್ನ ಕೈಲಿ ಆಗಲ್ಲ, ನನ್ಗೆ ಅದು ಸಂಬಂಧ ಇಲ್ಲ, ಹೊಸದಿದ್ರೆ ಏನಾದ್ರು ಕೊಡಿ ಅಂತ ಏನೋ ಇಲ್ಲಿ ಇವತ್ತಿನ ನಿರ್ದೇಶಕರು ಮಹೇಶ್ ಬಾಬು ಹೇಳ್ತಾರೆ. ಸರಿ ಆಯ್ತು, ಹಳೇದು ಮಕ್ಕಳು ಏನಾದ್ರು ಆಗ್ಲಿ, ಯಾವುದೇ ಪ್ರಕರಣನೂ ಅವ್ರು ಮುಟ್ಟಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ. ಆಮೇಲೆ ಜಂಟಿ ನಿರ್ದೇಶಕ ನಿಶ್ಚಲ್ ಏನ್ ಹೇಳ್ತಾರೆ, ಅವ್ರು ಹೇಳೋದು ಒಂದು ನಾಯಿನೂ ಲೆಕ್ಕ ಇದೆ. ಇವತ್ತು ಈ ಹೆಣ್ಮಕ್ಳು ವಿಚಾರ ಇದು ತುಂಬಾ ಗಂಭೀರ, ನಾನು ತನಿಖೆ ಮಾಡ್ತೀನಿ, ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ನಮ್ಮ ಸಂಪರ್ಕನೂ ಮಾಡ್ಲಿಲ್ಲ ಮತ್ತೆ ವಿಚಾರನು. ಇನ್ನೊಂದು ಪ್ರಶ್ನೆ, ನೀವು ನಿಶ್ಚಲ್ ಹೆಸರು ಹೇಳಿದ್ರಿ ಮತ್ತೆ ಮಹೇಶ್ ಬಾಬು ಅಂತ ಎಲ್ಲ ಹೇಳಿದ್ರಿ, ಪ್ರೆಸೆಂಟ್ ಆದ್ರೆ ನನ್ಗೆ ಒಂದು ವಿಷಯ ಗಮನಕ್ಕೆ ಬರ್ತಾ ಇದೆ. ಈ ಮಹಿಳಾ ಸ್ವೀಕಾರ ಕೇಂದ್ರ ಅಂತ ಇದ್ದಾಗ ಅಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು, ನೊಂದಿರ್ತಕ್ಕಂಥವ್ರು, ನಿರಾಶ್ರಿತರು, ದಾರಿ ತಪ್ಪಿದ ಹೆಣ್ಮಕ್ಳನ್ನ ಅಲ್ಲಿ ಸರ್ಕಾರನೇ ಒಂದು ಕೇಂದ್ರ ಮಾಡಿ ಅಲ್ಲಿ ಪೋಷಣೆ ಮಾಡ್ತಾರೆ. ಅವರಿಗೆ ಸರಿದಾರಿಗೆ ತರುವಂತ ಮನ ಪರಿವರ್ತನೆ ಮಾಡುವಂತ ಕೆಲಸಗಳನ್ನು ಮಾಡ್ಬೇಕಾಗಿರೋ ಜಾಗದಲ್ಲಿ ಮಹಿಳಾ ಅಧಿಕಾರಿಗಳೇ ಇರ್ಬೇಕಾಗಿತ್ತು. ಯಾಕೆ ಅಲ್ಲಿ ಪುರುಷ ಅಧಿಕಾರಿಗಳಿದ್ದಾರೆ? ಇದ್ರ ಬಗ್ಗೆ ನೀವೇನಾದ್ರು ಪ್ರಶ್ನೆ ಮಾಡಿದ್ದೀರಾ? ಅಥವಾ ಕಾನೂನಿನಲ್ಲಿ ಪುರುಷ ಅಧಿಕಾರಿಗಳು ಇರಬಾರ್ದು ಅಂತ ಹೇಳಿ ಏನಾದ್ರು ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿಂಗ್ ವೈಸ್ ಇರುತ್ತೆ, ಅಲ್ಲಿ ICDS ಅಂತ ಇರುತ್ತೆ, ಆಮೇಲೆ ICPS ಅಂತ ಇರುತ್ತೆ, ಮತ್ತೆ PDM ವಿಭಾಗ ಅಂತ ಇರುತ್ತೆ. ಇದೆಲ್ಲ ಹೆಡ್ ಆಫೀಸ್ ಕೆಲಸ. ನಾನು ಹೇಳ್ತಾ ಇರೋದು ನಿಮ್ಗೆ ಹೆಡ್ ಆಫೀಸ್ನವರು ಜವಾಬ್ದಾರಿ. ಹೆಡ್ ಆಫೀಸ್ ಮುಖ್ಯ ರಾಜ್ಯದ ಮುಖ್ಯ ಕೇಂದ್ರ ಕಚೇರಿ. ಇಲ್ಲಿ ಮಹಿಳೆಯರು ಇರ್ತಾರೆ, ಪುರುಷರು ಇರ್ತಾರೆ. ನೀವು ಹೇಳಿದಂಗೆ ಸ್ವೀಕಾರ ಕೇಂದ್ರದ ಸೂಪರ್ವಿಷನ್ ನಲ್ಲಿ ಮಹಿಳೆಯರೇ ಸೂಪರ್ಡೆಂಟ್.
ಅಲ್ಲಿ ಸೂಪರಿಂಟೆಂಡೆಂಟ್ ಇದ್ರು. ಮಹಿಳಾ ಅಧಿಕಾರಿಗಳೇ ಇರ್ತಾರೆ. ಅಲ್ಲಿನ ಹೌದು, ಆ ಮಹಿಳಾ ಅಧಿಕಾರಿ ಮಾಡಿಸಿದ್ದು. ಆ ಮಹಿಳಾ ಅಧಿಕಾರಿನೇ ಈ ಹೆಣ್ಣು ಮಕ್ಕಳನ್ನ ಈ ರೀತಿ IAS ಅಧಿಕಾರಿಗಳ ಮನೆ ಕೆಲಸಕ್ಕೆ ಹೇಳಿ ಸಪ್ಲೈ ಕಳಿಸಿರ್ತಾರೆ ಹೌದು ಅಂತ ನೀವು ಸಪ್ಲೈ ಅನ್ನೋ ವರ್ಡ್ ಹೇಳ್ತಾ ಇದ್ದೀರಾ. ನಾವು ಕಳಿಸಿರ್ತಾರೆ ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಇದು ತನಿಖೆ ಆಗ್ಬೇಕು. ತನಿಖೆ ಆದಾಗ ಯಾರು ತಪ್ಪಿತಸ್ಥರು ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಆಮೇಲೆ ಅವರಿಗೆ ಶಿಕ್ಷೆ ಆಗುವಂತ ಕೆಲಸ ಆಗ್ಬೇಕಾಗತ್ತೆ. ನನ್ನ ಒಂದು ವ್ಯೂ ಪ್ರಕಾರ ಇದು ಲೋಕಾಯುಕ್ತ ಆಗಿರ್ಲಿ, ಮಹಿಳಾ ಆಯೋಗ ಆಗಿರ್ಲಿ, ಅವರಿಗೆ ಶಿಕ್ಷೆ ಕೊಡುವಂತ ಅಧಿಕಾರ ಇಲ್ಲ. ಬರೀ ವರದಿಯನ್ನು ಮಾತ್ರ ಕೊಡ್ಬೋದು ಸರ್ಕಾರಕ್ಕೆ. 1 ವರ್ಷ 10 ವರ್ಷ ಬೇಕಾದ್ರೂ ಮಾಡ್ಬೋದು ಆಗುತ್ತೆ. ಆದ್ರಿಂದ ಇದು ಸಾರ್ವಜನಿಕರ ಜಾಗೃತಿ ಆಗ್ಬೇಕು. ಅದರಲ್ಲೂ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಮಹಿಳಾ ಸಂಘಟನೆಗಳು ತುಂಬಾ ಇದಾವೆ. ಇಂಥ ಒಂದು ಅನ್ಯಾಯ ಆದಾಗ ಏನು ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಜನ ಎಲ್ಲರೂ ಎದ್ದು ನಿಂತು ಪ್ರತಿಭಟಿಸಿದ್ರು, ಅದೇ ತರ ಇಲ್ಲಿ ಒಂದು ಪ್ರತಿಭಟನೆ ಆಗ್ಬೇಕಾಗಿದೆ. ಜನರ ಗಮನ ಸೆಳಿಬೇಕಾಗಿದೆ. ನೊಂದ ಮಹಿಳೆಯರಿಗೆ ನ್ಯಾಯ ಸಿಗುವಂತ ಕೆಲಸ ಆಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವು ಮುಂದುವರಿತೀರಿ ಅಂತ ಹೇಳಿ ದ ಫೈಲ್ ಭಾವಿಸ್ತಾ ಇದೆ. ಖಂಡಿತ ಸರ್, ಖಂಡಿತ ಮುಂದುವರಿಯುತ್ತೆ. ಇದುವರೆಗೂ ಈ ಪ್ರಕರಣದ ಬಗ್ಗೆ ನೀವು ವಿಸ್ತಾರವಾಗಿ ಹೇಳಿದ್ದೀರಿ. ಆದ್ರೆ ಕೆಲವೊಂದು ವಿಷಯಗಳನ್ನ ನಾನು ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಕೆಲಸ ನೀವು ಆದಷ್ಟು ಬೇಗ ಮಾಡಿ ಆ ನೊಂದಿರ್ತಕ್ಕಂಥ ಮಹಿಳೆಯರಿಗೆ ನ್ಯಾಯ ಕೊಡಿಸಿ. ನಿಮ್ ಜೊತೆ ನಾವೆಲ್ಲರೂ ಇದೀವಿ ಅಂತ ಹೇಳ್ತಾ ಈ ದಿನ ಕಾರ್ಯಕ್ರಮಕ್ಕೆ ಬಂದು ಈ ವಿಷಯವನ್ನ ಸಾರ್ವಜನಿಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ದ ಫೈಲ್ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ಈ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ನಡೆದಿರತಕ್ಕಂಥ ಈ ಒಂದು ದೊಡ್ಡ ಪ್ರಕರಣವನ್ನ ಗಜೇಂದ್ರ ಗೌಡ ಅವರು ಬೆಳಕಿಗೆ ತಂದು ಈ ದಿನ ದ ಫೈಲ್ ಜೊತೆ ಚರ್ಚೆ ಮಾಡಿದ್ದಾರೆ. ಈಗ ಈ ಪ್ರಕರಣ ಲೋಕಾಯುಕ್ತ ಮುಂದಿದೆ, ಚೀಫ್ ಸೆಕ್ರೆಟರಿ ಅವರ ಮುಂದಿದೆ ಮತ್ತು DIG ಅವರ ಗಮನದಲ್ಲೂ ಇದೆ. ಮುಂದಿನ ದಿನಗಳಲ್ಲಿ ಇದು ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ರೀತಿ SIT ತನಿಖೆಯಾಗಿ ಸತ್ಯ ಹೊರಗಡೆ ಬರುತ್ತೋ ಅಥವಾ ಇಲ್ವೋ, ಅಥವಾ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೋ ಲೋಕಾಯುಕ್ತ ಅಥವಾ ಚೀಫ್ ಸೆಕ್ರೆಟರಿ ಅವರು, DIG ಅವರು, ಇದು ಇನ್ನು ನಾವು ಕಾದು ನೋಡಬೇಕಾಗಿದೆ. ಇದರ ಸತ್ಯಾಸತ್ಯತೆ ಇನ್ನೂ ಹೊರಗಡೆ ಬರಬೇಕಾಗಿದೆ. ಯಾಕಂದ್ರೆ ವಿಚಾರಣೆ ಹಂತದಲ್ಲಿದೆ. ದ ಫೈಲ್ ಈ ಬಗ್ಗೆ ಒಂದು ಹದ್ದಿನ ಕಣ್ಣನ್ನಿಟ್ಟಿರುತ್ತೆ. ಈ ಬೆಳವಣಿಗೆಗಳ ನಂತರ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮತ್ತೆ ನಿಮ್ಮೊಂದಿಗೆ ನಿಮ್ಮೆದುರು ಬರ್ತೀವಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.